never on fire. ಮೂಡಾ ಕೇಸ್ ಸಂಬಂಧ ತನಿಖೆಯನ್ನ ಚುರುಕುಗೊಳಿಸಿದೆ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಪಾಲಯ್ಯ. ನೋಡಿ, ಸರ್ಕಾರಿ ಅಧಿಕಾರಿಗಳು ಈ ಹಿಂದೆ ಯಾರೆಲ್ಲ ಅಧಿಕಾರದಲ್ಲಿದ್ದರು, ಯಾರೆಲ್ಲ ಬೇರೆ ಬೇರೆ ಕಡೆ ವರ್ಗಾವಣೆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಎಲ್ರಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಈಗ. ಅದರಲ್ಲೂ ಪಾಲಯ್ಯ ಕೂಡ ಅವ್ರ ಸರದಿಯಿಂದ ಇವರು ADC ಆಗಿ ಕಾರ್ಯನಿರ್ವಹಿಸಿದ್ರು ಈ ಹಿಂದೆ. ಅಂದರೆ ಈ ಕೇಸ್ ಆದಂಥ ಸಂದರ್ಭದಲ್ಲಿ 14 ಸೈಟು ನಿವೇಶನ ಮಂಜೂರಾಯ್ತಲ್ವಾ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ. ಆ ಸಂದರ್ಭದಲ್ಲಿ ಕೆಸರೆ ಗ್ರಾಮದ ಜಮೀನು ಕುರಿತಾಗಿ ಸಹಿ ಹಾಕಿದ್ದಾರಂತೆ ಪಾಲಯ್ಯ. 3.16 ಗುಂಟೆ ಜಮೀನು ಬಗ್ಗೆ ದಾಖಲೆ ಪರಿಶೀಲನೆ ನಡೆಸದೆ ಶಿಫಾರಸು ಮಾಡಿದ್ದಾರೆ. ಮೂಡಾದ ಅಧ್ಯಕ್ಷರಾಗಿಯೂ ಆ ಸಂದರ್ಭದಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಸಿಎಂ ಪತ್ನಿ ನಿವೇಶನ ಕೇಳಿ ಅರ್ಜಿ ಹಾಕಿದ್ದ ವೇಳೆ ಮೂಡಾ ಅಧ್ಯಕ್ಷರಾಗಿದ್ದರಂತೆ ಈ ಪಾಲಯ್ಯ. ಎಂದು 2ನೇ ಬಾರಿ ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಹಿಂದೆ ಕೂಡ ವಿಚಾರಣೆಗೆ ಹಾಜರಾಗಿದ್ದರು. ಉದೇಶ್ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತಾ ಇದ್ದಾರೆ. 3.16 ಗುಂಟೆ ಕೆಸರೆ ನಂಬರ್ 416, ಅಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾತ್ರ ಏನು? ನೀವೇನಾದರೂ ಸಹಿ ಹಾಕಿದ್ದೀರಾ? ಇಲ್ಲಿ ನೀವೇನಾದರೂ ಪರ್ಮಿಷನ್ ಕೊಟ್ಟಿದ್ದೀರಾ ಇದಕ್ಕೆ 14 ಸೈಟ್ಗೆ? ಅಂದರೆ ಮೂಡಾ ಅಧ್ಯಕ್ಷರಾಗಿದ್ದಾಗ ಅಥವಾ ನೀವು ADC ಆಗಿದ್ದಾಗ ಶಿಫಾರಸು ಮಾಡಿದ್ರಾ ಮೂಡಾಕ್ಕೆ? ಯಾವುದೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡದೆ ಮುಖ್ಯಮಂತ್ರಿಗಳ ಒತ್ತಡ ಸಂದರ್ಭದಲ್ಲಿ, ಅಂದರೆ CM ಅವರ ಕುಟುಂಬದವ್ರದ್ದು ಅವ್ರದ್ದು ಏನಾದರೂ ಒತ್ತಡ ಇತ್ತಾ ನಿಮ್ಮ ಮೇಲೆ? ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪಾಲಯ್ಯ ಅವ್ರನ್ನ ಮಾಡಿದ್ದಾರೆ. ನೋಡಿ, ಇವರೇ ಪಾಲಯ್ಯ ವಿಚಾರಣೆಗೀಗ ಹಾಜರಾಗಿದ್ದಾರೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ. ಈಗ ಈ 14 ಸೈಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಲ್ಲಿ ಆಗಿದೆ ಇವರ ಕಾಲಾವಧಿಯ ಸಂದರ್ಭದಲ್ಲಿ ಅದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 2ನೇ ಬಾರಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ.